ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಿಂದ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ. ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದು ಕೂಡ ಈ ವಾರದ ಕ್ಯಾಪ್ಟನ್ ಹಾಗೆ ನಮ್ಮ ಈ ವಾರದ ಉತ್ತಮ ಮತ್ತು ಕಳಪೆಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದ್ರೆ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಾನು ಬೆಳಗಿನ ಒಂದು ವಿಡಿಯೋದಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ. ಈ ವಾರದ ಕ್ಯಾಪ್ಟನ್ ಆಗಿ ಒಬ್ಬ ಹುಡುಗಿ ಆಯ್ಕೆ ಆಗಿದ್ದಾರೆ. ಅದರಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಗಿಲ್ಲಿ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಸೂರಜ್ ಅವರಾಗಿರ್ಬೋದು, ರಾಶಿಕಾ ಹಾಗೆ ಕಾವ್ಯ ಅವರು ಈ ವಾರದ ಒಟ್ಟಾರೆಗೆ 5 ಜನ ಕಂಟೆಸ್ಟೆಂಟ್ಗಳು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಲು ಆಯ್ಕೆ ಆಗಿದ್ದರು. ಅದರಲ್ಲಿ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಗೆಲ್ಲುವುದರ ಮೂಲಕ ನಮ್ಮ ರಾಶಿಕಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯ ಹೊಸ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಈಗ ಎಲ್ಲರೂ ಕೂಡ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅನ್ನೋ ವಿಚಾರನ ಎಲ್ಲರೂ ಕೂಡ ಕೇಳ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಬರ್ತಾ ಇದೆ. ಅದು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಅಂತ ಹೇಳ್ಬೋದು. ಈಗ ಇನ್ನೂ ಒಂದು ರೀತಿಯಾಗಿ ಉತ್ತಮ ಯಾರು ಅನ್ನೋಂತ ಮಾಹಿತಿ ಬಂದಿದೆ. ಆದ್ರೆ ಈ ವಾರದ ಕಳಪೆ ಯಾರು ಅನ್ನೋಂತ ಮಾಹಿತಿ ಬಂದಿಲ್ಲ. ಅದು ಬಂದ್ಮೇಲೆ ಬಿಗ್ ಬಾಸ್ ಮನೆಯವರ ಪ್ರಕಾರ ಅದು ಅಪ್ಡೇಟ್ ಬಂದ್ಮೇಲೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೇನೆ. ಈಗ ನನ್ನ ಪ್ರಕಾರ ಈ ವಾರದ ಉತ್ತಮ ಮತ್ತು ಅದರ ಜೊತೆಗೆ ಕಳಪೆ ಯಾರು ಅನ್ನೋಂತ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದು ಬನ್ನಿ ವಿಡಿಯೋ ಶುರು ಮಾಡೋಣ. ನನ್ನ ಪ್ರಕಾರ ಈ ವಾರದ ಉತ್ತಮ ಪ್ರದರ್ಶನ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ, ಕಾವ್ಯ ಶೈವ ಅಂತಾನೆ ಹೇಳ್ಬೋದು. ಕಾವ್ಯ ಅವರು ಈ ವಾರದಲ್ಲಿ ಅವರ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿ ಇತ್ತು ಅಂತಾನೆ ಹೇಳ್ಬೋದು. ಎಲ್ಲದರಲ್ಲೂ ಕೂಡ ನಮ್ಮ ಗಿಲ್ಲಿ ಅವರನ್ನ ಸೀಕ್ರೆಟ್ ಟಾಸ್ಕ್ ನಲ್ಲಿ ಬಳಸಿಕೊಂಡ ನಂತರ ಅವರು ಆಡಿದಂತಹ ಮಾತುಗಳಾಗಿರ್ಬೋದು, ಅವರ ವ್ಯಕ್ತಿತ್ವ ಆಗಿರ್ಬೋದು, ಅದರ ಜೊತೆಗೆ ಒಂದು ಡೇರ್ ಅನ್ನುವಂಥ ಒಂದು ಟಾಸ್ಕ್ ಅನ್ನ ಸ್ವೀಕರಿಸಿ ಅಲ್ಲಿ ತಲೆಗೆ ಒಂದು ರೀತಿಯಾಗಿ ಕಲರ್ ಅನ್ನು ಹಾಕಿಕೊಳ್ಳುವುದಾಗಿರ್ಬೋದು. ಒಟ್ಟಾರೆಯಾಗಿ ಈ ವಾರದಲ್ಲಿ ನಮ್ಮ ಕಾವ್ಯ ಶೈವ ಅವರ ಒಂದು ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿ ಮೂಡಿ ಬಂತು ಅಂತ ಹೇಳ್ಬೋದು. ಅದರ ಜೊತೆಗೆ ಗಿಲ್ಲಿ ಅವರು ಅವರ ಎಷ್ಟನ್ನೇ ಹರ್ಟ್ ಮಾಡಿದ್ರು ಕೂಡ ಅವರ ಮೇಲೆ ಅಷ್ಟೊಂದು ಏನು ಕೂಡ ಕೋಪ ಮಾಡಿಕೊಡದೆ, ಅದರ ಜೊತೆಗೆ ಅವರ ಇಂಟೆಲಿಜೆಂಟ್ ಆಗಿ ಕೂಡ ಇದು ಈ ವಾರದಲ್ಲಿ ಅವರಿಗೆ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನು ಕೊಟ್ಟಿರಬಹುದು ಅನ್ನೋ ರೀತಿಯಾಗಿ ಯೋಚನೆಯನ್ನು ಕೂಡ ಮಾಡಿ ಎಲ್ಲವನ್ನು ಕೂಡ ನೋಡಿದ್ರೆ ಈ ವಾರದಲ್ಲಿ ಸಖತ್ತಾಗಿ ಪ್ರದರ್ಶನವನ್ನು ನೀಡಿದಂತ ಸ್ಪರ್ಧೆ ಅಂದ್ರೆ ಅದು ಕಾವ್ಯ ಶೈವ ಅಂತಾನೆ ಹೇಳ್ಬೋದು. ಇದು ನನ್ನ ಪ್ರಕಾರ ಈ ವಾರದ ಉತ್ತಮ ಅಂದ್ರೆ ಕಾವ್ಯ ಶೈವ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಈ ವಾರದ ಕಳಪೆ ನನ್ನ ಪ್ರಕಾರ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮ ರಜತ್ ಅಂತಾನೆ ಹೇಳ್ಬೋದು. ರಜತ್ ಅವರು ಈ ವಾರದಲ್ಲಿ ಅಷ್ಟೊಂದು ಏನು ಪ್ರದರ್ಶನ ಸಖತ್ತಾಗಿ ಮೂಡಿ ಬಂದಿರಲಿಲ್ಲ. ಅದರ ಜೊತೆಗೆ ಈ ವಾರದಲ್ಲಿ ಅವರು ನಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ಬಳಸಿದಂತ ವರ್ಡ್ಸ್ ಗಳಾಗಿರ್ಬೋದು, ಅವರು ನಡೆದುಕೊಂಡ ರೀತಿ ಆಗಿರ್ಬೋದು, ಯಾರಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಒಳಗೆ ಇರುವಂತಹ ಕಂಟೆಸ್ಟೆಂಟ್ ಗಳಿಗೂ ಕೂಡ ಆಗಿರ್ಬೋದು ಅಥವಾ ಹೊರಗೆ ಇರುವಂತಹ ನೋಡುವಂತ ವೀಕ್ಷಕರಿಗೂ ಕೂಡ ಆಗಿರ್ಬೋದು, ಯಾವುದರಲ್ಲೂ ಕೂಡ ಅಷ್ಟೊಂದು ಏನು ಸರಿ ಬರ್ಲಿಲ್ಲ ಅಂತಾನೆ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಈ ವಾರದ ಕಳಪೆ ಪ್ರದರ್ಶನ ನನ್ನ ಪ್ರಕಾರ ರಜತ್ ಅಂತ ಹೇಳ್ಬೋದು, ಉತ್ತಮ ಕಾವ್ಯ ಶೈವ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳ ಪ್ರಕಾರ ಈ ವಾರದ ಉತ್ತಮ ಯಾರು, ಅದರ ಜೊತೆಗೆ ಕಳಪೆ ಯಾರು ಅನ್ನೋ ವಿಚಾರನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ಈ ವಾರದ ನನ್ನ ಪ್ರಕಾರ ಉತ್ತಮ ಕಾವ್ಯ ಹಾಗೆ ಕಳಪೆ ರಜತ್ ಕಿಶನ್ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅನ್ನೋ ವಿಚಾರನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.